ಮಗು ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ತಲೆ ಹಾಗೂ ಕಣ್ಣಿನ ಭಾಗಕ್ಕೆ ಗಂಭೀರವಾದಂತಹ ಗಾಯವಾಗಿದೆ. ಆಟವಾಡ್ತಾ ಇದ್ದ ಮಗು ಮೇಲೆ ಬೀದಿ ನಾಯಿಗಳು ಏಕಾಏಕಿ ಅಟ್ಯಾಕ್ ಮಾಡಿವೆ. 2 ವರ್ಷದ ಮಗು ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ತಲೆ ಹಾಗೂ ಕಣ್ಣಿನ ಭಾಗಕ್ಕೆ ಗಂಭೀರವಾದಂತಹ ಗಾಯವಾಗಿದೆ. ಆಟವಾಡ್ತಿದ್ದಂತಹ ಮಗು ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿರುವಂಥದ್ದು. ಜೈ ಭೀಮಾ ಎಂಬ 2 ವರ್ಷದ ಮಗು ಮೇಲೆ ದಾಳಿ ನಡೆದಿರುವಂಥದ್ದು. ಕೂಡ್ಲಿಗಿ ಪಟ್ಟಣದ BR ಅಂಬೇಡ್ಕರ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಅಂಬೇಡ್ಕರ್ ನಗರದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದ ಮಗುವನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. 2 ವರ್ಷದ ಮಗು ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಹೀಗಾಗಿ ಆಟವಾಡ್ತಿದ್ದಂತಹ ಮಗು ಮೇಲೆ ಏಕಾಏಕಿ ಬೀದಿ ನಾಯಿ ಅಟ್ಯಾಕ್ ಮಾಡಿರುವಂಥದ್ದು. ತಲೆ ಹಾಗೂ ಕಣ್ಣಿನ ಭಾಗಕ್ಕೆ ಗಂಭೀರವಾದಂತಹ ಗಾಯವಾಗಿದೆ. ಜೈ ಭೀಮಾ ಎಂಬ 2 ವರ್ಷದ ಮಗು ಮೇಲೆ ಈ ಒಂದು ನಾಯಿ ಅಟ್ಯಾಕ್ ಮಾಡಿರುವಂಥದ್ದು. ಕೂಡ್ಲಿಗಿ ಪಟ್ಟಣದ BR ಅಂಬೇಡ್ಕರ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಅಂಬೇಡ್ಕರ್ ನಗರ ಇದು. ಇನ್ನು ಗಂಭೀರವಾಗಿ ಅಂದ್ರೆ ಬೀದಿ ನಾಯಿಯ ಅಟ್ಯಾಕ್ನಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಮಗುವನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದೆ. ಆ 2 ವರ್ಷದ ಕಂದಮ್ಮ ತನ್ನ ಪಾಡಿಗೆ ತಾನು ಆಟವಾಡ್ತಿದ್ದಂತಹ ಮಗು ಮೇಲೆ ಬೀದಿ ನಾಯಿ ಏಕಾಏಕಿ ಅಟ್ಯಾಕ್ ಮಾಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನ, ಸಾಕಷ್ಟು ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದೀಗ 2 ವರ್ಷದ ಮಗು ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಬರ್ತಿ ನಾಯಿ ಆಗಿಬಿಟ್ಟಾವ, ಹುಡ್ರನ್ನೆಲ್ಲ ಕಡಿತಾವ. ಹೌದಾ? ಈಗ ಏನ್ ಮಾಡ್ಬೇಕಾದ್ರೆ ನಿಮ್ಗೆ? ಮತ್ತೆ ಹಿಡಿಬೇಕ ಅವನ್ನೇ. ಈಗ ಹಿಂದೆಲ್ಲ ಅಧಿಕಾರಿಗಳು ಯಾರು ಹಿಡ್ದಿಲ್ಲ? ಇಲ್ಲ, ಯಾರು ಹಿಡ್ದಲ್ಲ. ಎಷ್ಟು ನಾಯಿ ಇರ್ಬೋದು ಎಲ್ಲ? ಈಗ ಜಗ್ಗಿ ನಾಯಿ ಒಂದು 60-70 ನಾಯಿ ಅದಾವ. ಭಾಳ ದೊಡ್ಡ ಅದಾವ? ದೊಡ್ಡ ಅದಾವ. ಹುಡುಗರನ್ನ ಯಾರನ್ನ ಕಡಿದ್ರೆ ಕಷ್ಟ. ಮತ್ತೆ ಮನೆ ನೋಡ ಹುಡುಗನ್ ಕಡ್ದು ಮತ್ತೆ ಚಲಿ ಎಲ್ಲ ಕಡ್ದು ಇಕ್ಕಿಬಿಟ್ಟತಿ. ತಲೆ ಎಲ್ಲ ಕಡ್ದು ಬಿಟ್ಟತನ? ಚಲಿ ಎಲ್ಲ ಕಡ್ದು ಬಿಟ್ಟತಿ. ಯಾವ ಊರು ನಿಮ್ದು? ಕೂಡ್ಲಿಗಿ. ಯಾವ ಓಣಿ? ಅಂಬೇಡ್ಕರ್ ನಗರ. ನಿನ್ನ ಹೆಸರು? ಅಂಜನಮ್ಮ. ತಕ್ಕಂದ ಬಂದ್ಬಿಡ್ತಾವ ಹಂಗ ಹುಡುಗರು ಓಡಾಡಂಗಿಲ್ಲ ಸಂಜೆ ಹೊತ್ನ್ಯಾಗ. ಇದು ಸಣ್ಣ ಮಕ್ಕಳು ಓಡಾಡಿದ್ರೆ ಹಿಂಬಲ್ ಎತ್ತಿ ಬಿಡ್ತಾವ. ಹಿಂಬಲ್ ಹತ್ತಿ ಬಿಡ್ತಾವ. ಒಟ್ಟ ಕೈಯಾಗ ಏನಾಯ್ತು ಅಂದ್ರೆ ಬಿಡಲ್ಲ. ಹಂಗ ಬಂದ್ಬಿಡ್ತಾವ. 1-7-8 ನಾಯಿ ಸೇರ್ಬಿಟ್ಟಾವ. ಹಂಗ ಒಂದಕ್ಕೊಂದು ಹಿಂಬಲ್ ಹತ್ತಿ ಬಿಡ್ತಾವ. ಒಂದು ಬಂದತ್ತಂದ್ರೆ ಎಲ್ಲ ಲೈನ್ ಹಿಡಿದು ಹುಡುಗ ಅವತ್ತು ಸಾಯ ಮಾತ ಅವತ್ತು 3-4 ಕಚ್ಚಿದ್ರೆ ಅವತ್ತು ಹಂಗ ಒಳಗನ ಬಂದ್ಬಿಟ್ಟ. ಏರಿಯಾದಾಗ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗೈತೆ. ಇಲ್ಲಿ ದನ ಕರುಗಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹಾವಳಿ ಮಾಡ್ತಾ ಇದ್ದಾವೆ. ಮೊನ್ನೆ ರೀಸೆಂಟಾಗಿ ನಮ್ದು ಒಂದು ಆಕಳ ಕರ ನಾಯಿ ಕಚ್ಚಾರದಿಂದ ಸತ್ತೋಗೋಯ್ತು. ಎಷ್ಟು ತಿಂಗಳ ಕರ? 6 ತಿಂಗಳ ಕರ. 6 ತಿಂಗಳು ದೊಡ್ಡ ಕರನೇ ತಿಂದ್ಬಿಟ್ಟವ. ಒಂದೇ ದಿನ ತಗೊಂಬಂದು ಕಣದಾಗಿದ್ದು ಇಲ್ಲಿ ಆರಾಮಿಲ್ಲ ಅಂತ ತಗೊಂಬಂದು ಸಾಗಿನಿ ಹಿಡ್ಕೊಂಡು ಒಂದು 5-6 ನಾಯಿ ಒಳಗಡೆ ಕಳ್ಳೆಲ್ಲ ಕಡಿ ಕಿತ್ತು ಮತ್ತೆ ಇಲ್ಲಿ ಆಟೋ ಬಿಡಂಗಿಲ್ಲ, ಬೈಕ್ ಬಿಡಂಗಿಲ್ಲ, ಎಲ್ಲ ಶೀಟು ಇದು ಮಾಡೋದು. ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಳು ಏನಾರು ಅಡ್ಡಾಡಿದ್ರೆ ಆ ಹುಡುಗರ ಮೇಲೇನು ದಾಳಿ ಮಾಡ್ತಾ ಇದಾವೆ. ಬಹಳ ತೊಂದರೆ ಆಗ್ತದೆ ಇಲ್ಲಿ ಬೀದಿ ನಾಯಿಗಳ ಇವು ಭಾಳ ಇವೆಲ್ಲ ನಾಯಿಗಳು. ಹೌದು, ಇವೆಲ್ಲ ಹೌದು. ಇಲ್ಲಿದ್ದಾವೆ, ಈಗ ಅಲ್ಲಿ ಮಲಗಿದ್ದಾವೆ. ಬಹಳ ಇದಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ತಿಳಿಸ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಗೋಪಿಕೃಷ್ಣ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಕ್ಕಳ ಮೇಲೆ ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇರುವಂತಹ ಒಂದು ಘಟನೆಗಳು ಸಾಕಷ್ಟು ನಡೀತಾ ಇದೆ. ಇದೀಗ 2 ವರ್ಷದ ಮಗು ಮೇಲೆ ಈ ಬೀದಿ ನಾಯಿ ದಾಳಿ ಮಾಡಿರುವಂಥದ್ದು. ಮಗುವಿನ ಪರಿಸ್ಥಿತಿ ಹೇಗಿದೆ, ಯಾವ ಟೈಮಲ್ಲಿ ಆಯಿತು ಈ ಅಟ್ಯಾಕ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿಯಾಗಿರ್ತಕ್ಕಂಥವರು. ಅವರ 2 ವರ್ಷದ ಮಗುವಿನ ಮೇಲೆ ಏನು ಬೀದಿ ನಾಯಿ ಕೂಡ ದಾಳಿ ಮಾಡಿದೆ. ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 2-3 ಬೀದಿ ನಾಯಿಗಳು ಕೂಡ ಏಕಕಾಲದಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು. ಆ ದಾಳಿಯಿಂದ ಆ ಮಗುವಿನ ಮೇಲೆ ಅಲ್ಲಲ್ಲಿ ಸ್ವಲ್ಪ ಕಚ್ಚಿರ್ತಕ್ಕಂಥ ಗಾಯಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಮಗುವನ್ನ ಕೂಡ್ಲಿಗಿಯ ತಾಲೂಕು ಆಸ್ಪತ್ರೆಗೆ ಕೂಡ ಚಿಕಿತ್ಸೆಗೆಂದು ರವಾನಿಸಲಾಗಿತ್ತ ಅಂತಕ್ಕಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಆಗಸ್ಟ್ 21ರಂದು. ಯಾಕಂತ ಹೇಳಿದ್ರೆ ಈ ಬೀದಿ ನಾಯಿಗಳ ಹಾವಳಿಯಿಂದ ಆ ಅಂಬೇಡ್ಕರ್ ನಗರದ ನಿವಾಸಿಗಳು ತುಂಬಾ ಹೈರಾಣಾಗಿದ್ದಾರೆ. ಹಲವು ಬಾರಿ ಕೂಡ ಕೂಡ್ಲಿಗಿಯ ಪುರಸಭೆಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಬೇಕಾದಂತ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮೌನಕ್ಕೆ ಜಾರಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಬೀದಿ ನಾಯಿಗಳು ಸಾಯಂಕಾಲ ಆಯ್ತು ಅಂದ್ರೆ ಸಾಕು,
ಏಕಕಾಲದಲ್ಲಿ ದ್ವಿಚಕ್ರ ವಾಹನ ಸವಾರರ ಮೇಲೆ ಸವಾರರು ಹೋಗ್ತಕ್ಕಂಥ ಸಮಯದಲ್ಲಿ ಅವುಗಳು ಫಾಲೋಗಳನ್ನ ಮಾಡ್ತವೆ, ಅಂದ್ರೆ ಅವು ಹಿಂದೆ ಹಿಂಬಾಲಿಸಿಕೊಂಡು ಬರ್ತವೆ. ಹಾಗಾಗಿ ದ್ವಿಚಕ್ರ ವಾಹನ ಸವಾರರು ಕೂಡ ಇದರಿಂದ ಹೈರಾಣಾಗಿದ್ದಾರೆ. ಇನ್ನೊಂದ್ ಕಡೆ ಮಕ್ಕಳು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಏಕಕಾಲದಲ್ಲಿ 8-9 ನಾಯಿಗಳು ಕೂಡ ದಾಳಿ ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಇವು ಅಗ್ರೆಸಿವ್ ಆಗಿರ್ತವೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅಕ್ಕಪಕ್ಕದ ನಿವಾಸಿಗಳಾಗಿರ್ಬೋದು, ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾಂಸ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳಿಂದ ಹಾಕ್ತಕ್ಕಂಥ ಆಹಾರ ಏನಿರುತ್ತೆ ಅದರಿಂದ ಕೂಡ ಇವು ಅಗ್ರೆಸಿವ್ ಆಗಿರ್ತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಗಮನ ಹರಿಸಬೇಕಾದಂತ ಸ್ಥಳೀಯ ನಗರ ಸಭೆ ಅಧಿಕಾರಿಗಳಾಗಿರ್ಬೋದು, ಪುರಸಭೆ ಅಧಿಕಾರಿಗಳಾಗಿರ್ಬೋದು ಮೌನ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೀದಿ ನಾಯಿಗಳನ್ನ ಅವುಗಳನ್ನು ಹಿಡಿದ್ಬಿಟ್ಟು ಬೇರೆ ಕಡೆ ರವಾನಿಸಬೇಕು, ಅವುಗಳಿಗೆ ಚುಚ್ಚುಮದ್ದನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಆಗ್ತಾ ಇದೆ. ಮತ್ತು ಸಂತಾನಾಭಿವೃದ್ಧಿ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಬೇಕು ಅಂತಕ್ಕಂಥದ್ದು ಕೂಡ ಏನು ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದ್ ಕಡೆ ಬೀದಿ ನಾಯಿಗಳನ್ನ ಅವುಗಳನ್ನ ಸಂರಕ್ಷಣೆ ಮಾಡೋದಾಗಿರ್ಬೋದು, ಅವುಗಳನ್ನ ಬೇರೆ ಕಡೆ ರವಾನಿಸೋದಾಗಿರ್ಬೋದು, ಈ ರೀತಿ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನಕ್ಕೆ ಕೂಡ ತಂದಿದ್ದಾರೆ. ಹಲವು ಬಾರಿ ಸ್ಥಳೀಯ ನಿವಾಸಿಗಳು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತ ಕ್ರಮ ವಹಿಸಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಬೀದಿ ನಾಯಿಗಳಿಂದ ನಮ್ಮನ್ನ ಕಾಪಾಡಬೇಕು ಅನ್ನುವಂಥದ್ದು ಕೂಡ ಸ್ಥಳೀಯ ನಿವಾಸಿಗಳು ಆಗ್ರಹ ಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸಿಂಚನಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.